ಹಲೋ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೇನಾದರೂ ಸಿಟಿ ಲೈಫ್ನ ಈ ಗದ್ದಲದ ಬದುಕಿನಿಂದ, ಟ್ರಾಫಿಕ್ಗಳಿಂದ ದೂರವಾಗಿ ಮಲೆನಾಡಿನ ಹಚ್ಚ ಹಸಿರಿನ ಪರಿಸರದಲ್ಲಿ ಒಂದು ದಿನ ಕಳಿಬೇಕು ಅಂತ ಏನಾದರೂ ಮನಸ್ಸಾಗಿದೆಯಾ? ಹಾಗಾದರೆ ಬನ್ನಿ, ಇವತ್ತು ನಾನು ನಿಮಗೆ ಒಂದು ಸುಂದರವಾದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ಈ ಪ್ಲೇಸ್ನ ನೀವು ನೋಡಿದರೆ ನೀವು ಒಂದು ಕ್ಷಣ ನಿಮ್ಮ ಕಷ್ಟಗಳನ್ನು ಹಾಗೆ ಮರೆತು ಬಿಡ್ತೀರಾ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ಎಲ್ರಿಗೂ ವಾರ ಇಡೀ ದುಡಿದು ಒಂದು ವೀಕೆಂಡ್ ಅಂತ ಇರುತ್ತೆ, ಅವತ್ತು ಒಂದು ಮೈಂಡಿಗೆ ರಿಲ್ಯಾಕ್ಸೇಷನ್ ಅಂತ ಬಯಸ್ತಾರೆ. ಅದಕ್ಕೋಸ್ಕರ ಒಂದು ನೇಚರ್ ನಡುವೆ ಇರುವಂಥ ಒಂದು ಸುಂದರವಾದ ಪ್ಲೇಸ್ಗೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಬ್ಯೂಟಿಫುಲ್ ಪ್ಲೇಸ್ ಎಲ್ಲಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ. ಇವತ್ತು ನಾನು ನಿಮ್ಗೆ ಕರ್ಕೊಂಡು ಬಂದಿರುವ ಜಾಗ ಯಾವುದಂದರೆ ಜೋಗ್ ಫಾಲ್ಸ್ ಹತ್ರ ಒಂದು ಹಿಡನ್ ಜೆಮ್. ಇದು ನಿಪ್ಲಿ ಫಾಲ್ಸ್ ಅಂತ ಫ್ರೆಂಡ್ಸ್. ಇದಕ್ಕೆ ಹೊಸೂರು ಫಾಲ್ಸ್ ಅಂತಲೂ ಕರೀತಾರೆ. ಜೋಗ್ ಫಾಲ್ಸ್ ಅಂದರೆ ಎಲ್ರಿಗೂ ಗೊತ್ತಿರುವ ದೊಡ್ಡ ಜಲಪಾತ. ಆದರೆ ಜೋಗ ನೋಡೋಕೆ ಬಂದವರು ಹೆಚ್ಚಾಗಿ ಮಿಸ್ ಮಾಡ್ಕೊಳ್ಳೋ ಒಂದು ಚಿಕ್ಕದಾದರೂ ಸೂಪರ್ ಕೂಲ್ ಸ್ಪಾಟ್ ಈ ನಿಪ್ಲಿ ಫಾಲ್ಸ್. ಹಾಗಿದ್ರೆ ಇಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡೋಣ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ನೋಡಿದ್ರಾ, ಇದೇ ನಿಪ್ಲಿ ಫಾಲ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೊಸೂರು ಡ್ಯಾಮಿಂದ ಬ್ಯಾಕ್ ವಾಟರ್ ಯಾವ ಥರ ಹರಿದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ಈ ಥರ ಆ ಕಡೆಯಿಂದ ಆಣೆಕಟ್ಟಿದೆ, ಆಣೆಕಟ್ಟಿಂದ ಹೆಚ್ಚಾಗಿರುವಂಥ ನೀರು ಈ ಕಡೆ ಹರಿದು ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ? ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ನನ್ನ ಜೀವ. ಈ ಸುಂದರವಾದ ಫಾಲ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗೋದು ಮಳೆಗಾಲದಲ್ಲಿ ಮಾತ್ರ. ಅದು ಕೂಡ ಕೇವಲ 1 ರಿಂದ 2 ತಿಂಗಳ. ಅಂದರೆ ಮಳೆ ಹೆಚ್ಚಾಗಿ ಜಾಸ್ತಿ ಇರೋ ಟೈಮಲ್ಲಿ ಈ ನೀರು ಹರಿದು ಬರುತ್ತೆ. ಸೊ ಅದೇ ಟೈಮಲ್ಲಿ ನೀವು ಇಲ್ಲಿ ವಿಸಿಟ್ ಮಾಡಬೇಕು. ಅಂದರೆ ಹೆಚ್ಚಾಗಿ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅದು. ಆವಾಗ ನೀವು ಇಲ್ಲಿ ವಿಸಿಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡಲಿಕ್ಕೆ. ಈ ಪುಟ್ಟದಾದ ಫಾಲ್ಸ್ ಇರೋದು ಎಲ್ಲಂದರೆ ಇದು ಜೋಗ್ ಫಾಲ್ಸ್ನಿಂದ ಕೇವಲ 10 ರಿಂದ 12 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುತ್ತೆ. ಸಿದ್ದಾಪುರ ಮಾರ್ಗವಾಗಿ ಸಾಗಿದಾಗ ಇದು ಆನ್ ದ ವೇ ನಿಮಗೆ ಸಿಗುತ್ತೆ. ಅದೇ ರೀತಿ ಸಿದ್ದಾಪುರದಿಂದ ಕೇವಲ 5 ರಿಂದ 6 ಕಿಲೋಮೀಟರ್ ಅಂತರದಲ್ಲಿ ಈ ಫಾಲ್ಸ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈ ಫಾಲ್ಸ್ನ ವಿಶೇಷತೆ ಏನು ಗೊತ್ತಾ ಫ್ರೆಂಡ್ಸ್? ಇಲ್ಲಿ ನೀರು ಎತ್ತರದಿಂದ ಬೀಳೋದಿಲ್ಲ, ಬದಲಿಗೆ ಅಗಲವಾದ ಕಲ್ಲುಗಳ ಮೇಲೆ ಹರಿದು ಬರ್ತಾ ಇರುತ್ತೆ. ಇದರಿಂದ ನಿಮಗೆ ಲಾಂಗ್ ವೈಡ್ ವಾಟರ್ ಬೆಡ್ ಎಫೆಕ್ಟ್ ಸಿಗುತ್ತೆ. ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಮಕ್ಕಳ ಜೊತೆ ಬಂದರೆ ಸೂಪರ್ ಆಗಿ ಇಲ್ಲಿ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು. ನೀರು ಕಲ್ಲುಗಳ ಮೇಲೆ ಹರಿಯೋದ್ರಿಂದ ಇಲ್ಲಿ ಯಾವುದೇ ರೀತಿ ನೀರಿನ ಒಂದು ರಿಸ್ಕ್ ಇರಲ್ಲ. ಇಂಥ ಒಂದು ಪ್ಲೇಸಲ್ಲಿ ಆಟ ಆಡೋದಂದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ನೀವು ನಿಶ್ಚಿಂತೆಯಿಂದ ನಿಮ್ಮ ಮಕ್ಕಳಿಗೂ ಕೂಡ ಇಲ್ಲಿ ಆಟ ಆಡಿಸ್ಬೋದು. ಆರಾಮಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಈಜಲಿಕ್ಕೆ ಬರೆದಿದ್ದವರು ಹಾಗೂ ವಯಸ್ಸಾದವರು ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಎಲ್ರಿಗೂ ಸೇಫ್ ಆಗಿರುವಂಥ ಒಂದು ಪ್ಲೇಸು. ಅದೇ ರೀತಿ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಲಿಕ್ಕೆ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಜಾಗಕ್ಕೆ ಬರಲಿಕ್ಕೆ ಯಾವುದೇ ರೀತಿ ಟ್ರೆಕ್ಕಿಂಗು ಅಥವಾ ಆಫ್ ರೋಡಲ್ಲಿ ಬರಬೇಕು ಆ ಥರ ಏನೂ ಇಲ್ಲ. ನೀಟಾಗಿದೆ, ರಸ್ತೆ ಕೂಡ ತುಂಬ ಚೆನ್ನಾಗಿದೆ, ಆನ್ ದ ವೇ ನಿಮಗೆ ಸಿಗುತ್ತೆ. ಜೋಗ್ ಫಾಲ್ಸ್ ನೋಡ್ಲಿಕ್ಕೆ ಬಂದವರು ಈ ಪ್ಲೇಸ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಬಂದಾಗ ಇಲ್ಲಿನ ಸುತ್ತಮುತ್ತಲಿನ ಗ್ರೀನರಿ, ಹಕ್ಕಿಗಳ ಚಿಲಿಪಿಲಿ ಶಬ್ದ ಹಾಗೂ ತಂಪಾದ ನೀರಿನ ಫ್ಲೋ ಆಲ್ ಟುಗೆದರ್ ನಿಜಕ್ಕೂ ಒಂದು ಪೀಸ್ಫುಲ್ ಫೀಲ್ ಕೊಡುತ್ತೆ ಫ್ರೆಂಡ್ಸ್. ನೀವೇನಾದರೂ ಜೋಗ್ ಫಾಲ್ಸ್ ಕಡೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ಖಂಡಿತ ನಿಪ್ಲಿ ಫಾಲ್ಸನ್ನು ನಿಮ್ಮ ಲೀಸ್ಟ್ಗೆ ಸೇರಿಸ್ಕೊಳ್ಳಿ. ಇದೊಂದು ಸ್ಮಾಲ್ ಪ್ಲೇಸ್ ಬಟ್ ಬ್ಯೂಟಿಫುಲ್, ಸೇಫ್ ಹಾಗೂ ಫ್ಯಾಮಿಲಿ, ಫ್ರೆಂಡ್ಸ್ ಹೋಗುವಂಥ ಒಂದು ಜಾಗ ಇದು. ಹಾಗೆ ಈ ಸ್ಥಳಕ್ಕೆ ನೀವು ಬಂದಾಗ ಇಲ್ಲಿ ಸಿಗುವಂಥ ಬಿಸಿ ಬಿಸಿ ಗೋವಿನ ಜೋಳ, ಮಸಾಲ ಮಂಡಕ್ಕಿ ಹಾಗೂ ಬಿಸಿ ಬಿಸಿ ಮ್ಯಾಗಿ, ಇದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ತುಂಬ ರುಚಿಯಾಗಿರುತ್ತೆ, ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇಲ್ಲೇ ನಮ್ಮ ಎದುರಿಗೆ ಇವರು ಬಿಸಿ ಬಿಸಿ ಗೋವಿನ ಜೋಳನ ಸುಟ್ಟು ಕೊಡ್ತಾರೆ. ಹುಳಿ ಹಾಗೂ ಖಾರದ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇಂತಹ ಒಂದು ಮಳೆಗಾಲದ ಚಳಿಯ ವಾತಾವರಣದಲ್ಲಿ ಬಿಸಿ ಬಿಸಿ ಗೋವಿನ ಜೋಳ ತಿನ್ನೋದು ಆ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್? ಈ ಪ್ಲೇಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನನಗೆ ಕೇಳ್ಬೋದು, ನಾನು ನಿಮಗೆ ಖಂಡಿತ ಮಾಹಿತಿ ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.